ಗ್ಯಾರಂಟಿ ಸ್ಟುಡಿಯೋದೊಳಗೆ ನಡೆದಂಥ ಮಂಜು ಲೀಲಾ ಮ್ಯಾರೇಜಿಗೆ ನಮ್ಮಿಂದಲೂ ಹಾರ್ದಿಕ ಶುಭಾಶಯ. ನಾನು ಸ್ಟಾರ್ಟಿಂಗಲ್ಲೂ ನೋಡ್ತಾ ಇದ್ದೇನೆ. ಅವನು ಮನೆ ಬಿಟ್ಟು ಹೋದ ದಿವಸದಿಂದ ಮಂಜು ಲೀಲಾ ಬಿಟ್ಟೋದ್ರು ಸಂತುಲಿತ ತಪ್ಪು. ಅವನು ನನ್ನ ಹೆಂಡತಿ ಒಳ್ಳೆಯವನು, ಅಲ್ಲಿಂದ ಶುರು ನೋಡುತ್ತಾ ಬರ್ತಾ ಇದ್ದೆ. ಜೈಲಿಗೆ ಹೋದಾಗಲೂ ನಮಗೆ ತುಂಬ ಬೇಸರ ಆಯಿತು. ನಾನು ಉಡುಪಿಯಲ್ಲಿರೋವಳು, ಬ್ಯಾಂಗ್ಳೂರಲ್ಲಿದ್ದರೆ ಖಂಡಿತ ನಾನು ಜೈಲಿಗೆ ಹೋಗಿ ನಾನೇ ಬಿಡಿಸ್ಕೊಂಡು ಬರ್ತಿದ್ದೆ. ನಾನು ಅಲ್ಲೇ ಇದ್ದೆ. ಒಂದು 4 ತಿಂಗಳು ಮುಂಚೆ, ನಾನು ಒಂದು 5-6 ತಿಂಗಳು ಮುಂಚೆ ನಾನು ಬ್ಯಾಂಗ್ಳೂರಲ್ಲಿದ್ದದ್ದು. ಬಸವನಪುರದ ಹತ್ರ ನಿಂತದ್ದು ಅವರು ಇರುವ ಏರಿಯಾದಂದರೆ, ಅವರು ಬಸವನಪುರ ಅಂದಾಗ ಬದರಘಟ್ಟ ರೋಡು ಬಸವನಪುರ ಅಂದಾಗ ನನಗೆ ಗೊತ್ತಾಯಿತು ಅವರು ಅಲ್ಲೇ ಇರೋದು. ನಾವು ಅಲ್ಲೇ ಚರ್ಚ್ ಪಕ್ಕದಲ್ಲೇ ಇದ್ದವರು. 6 ವರ್ಷ ನಾವು ಅಲ್ಲೇ ಇದ್ವಿ. ನಮ್ಮದು ಸ್ವಂತ ಮನೆ ಅಲ್ಲ, ಬಾಡಿಗೆಲಿದ್ದದ್ದು. ಇದು ನಮ್ಮದು ಸ್ವಂತ ಮನೆಯಲ್ಲಿರುವುದು. ನಾನು ಇಲ್ಲಿಗೆ ಬಂದಿದ್ದೇನೆ. ನನಗೆ ಅನಾರೋಗ್ಯ ಇದ್ದ ಕಾರಣಕ್ಕೆ ನಾನು ಸ್ವಲ್ಪ ಮನೆ ಬಿಟ್ಟು ಹೋಗಲೇಬೇಕಾಗಿದೆ ದೂರಕ್ಕೆ. 2 ಮಕ್ಕಳು ಕರ್ಕೊಂಡು ಹೋಗಿದ್ದೆ. ನನಗೆ ಮನೆ ಸ್ವಲ್ಪ ಅನಾರೋಗ್ಯ ಇತ್ತು, ಅದಕ್ಕೆ ನಾನು ಸ್ವಲ್ಪ ಹೋಗಲೇಬೇಕಾಯಿತು. ಮನೆಯೊಳಗೆ ಸ್ವಲ್ಪ ಏನೋ ಬೇರೆ ತೊಂದರೆಗಳಿತ್ತು. ನನಗೆ ದೃಷ್ಟಿ ಇತ್ತು ಮನೆಗೆ, ನನಗೆ ನನ್ನ ಮಕ್ಕಳ ಮೇಲೆ, ನನ್ನ ಗಂಡನ ಮೇಲೆ ದೃಷ್ಟಿ ಇತ್ತು. ಹಾಗೆ ನನಗೆ ಇಲ್ಲಿ ಮನೇಲಿ ಇರಲಿಕ್ಕೆ ಆಗಲಿಲ್ಲ. ಹಾಗೆ ನಾನು ಹೋಗಿದ್ದೆ. ಈಗ ಏನಾಯ್ತಂದರೆ, ಈಗ ಜಯಗೂ ನಮಗೆ ಆ ಟೈಮಲ್ಲಿ ಯಾರು ಕೂಡ ಕಮೆಂಟ್ಸ್ ಕೊಡುವರಾದರೂ ಹೋಗ್ಬೋದಿತ್ತು ಅವರನ್ನು ಬಿಡಿಸಲಿಕ್ಕೆ. ಯಾರೂ ಕೂಡ ಹೋಗಿಲ್ಲ. ಕಾರಣ ಏನಂದರೆ, ಮಂಜುಗೆ ತುಂಬ ಜನ ಹೇಳಿದರು, ಕಮೆಂಟ್ಸ್ ಕೊಟ್ಟಿದ್ರು, ನೀನು ಬಿಟ್ಟು ಬಿಡು ಎಲ್ಲಿಗೂ ಹೋಗಬೇಡ, ಯಾರ ಹತ್ರ ನೀನು ಅನ್ಬೇಡ, ಅವಳನ್ನು ಬಿಟ್ಟು ಬಿಡು, ನೀನು ಚೆನ್ನಾಗಿ ಸುಮ್ಮನೆ ಇದ್ದು ಬಿಡು ಅಂತ ನಾನು ಕೂಡ ಹಾಗೆ ಹಾಕಿದ್ದೆ. ಅದಕ್ಕೆ ಎಲ್ಲರಿಗೂ ಬೇಸರಾಗಿ ಕೊನೆಗೆ ಅವನು ಬಿಯರ್ ಬಾಟ್ಲಿ ಹಿಡ್ಕೊಂಡು ಹೊಡೆದ ಅಂತೆಲ್ಲ ಲೀಲಾ ಸಂತೆಲ್ಲ ಹೇಳಿದ ಮೇಲೆ, ಅದೆಲ್ಲ ನಾವು ನೋಡಿದ ಮೇಲೆ ನಮಗೂ ಎಲ್ಲರೂ ಕೂಡ ಸುಮ್ಮನೆ ಆಗಿಬಿಟ್ರು. ನಾವು ಹೇಳಿ ಮತ್ತು ಮುಂದೆ ಹೋಗ್ತಾರಲ್ಲ ಅಂತೇಳಿ ಎಲ್ಲ ನಾನು ಇಲ್ಲಿ ಇದ್ದೆ. ಏನಾಗಲಿ, ಈಗ 2ನೇ ಅವಳು ಬಂದಿದ್ದಾಳೆ. ಇನ್ನು ಅವನು ಮೋಸಗಾರ ವಂಚಕ ಸಂತು ಮನೆ ಹಾಳು, ಬೇರೆಯವರ ಮನೆಯನ್ನು ಹಾಳು ಮಾಡ್ತಿರ್ತಾನೆ. ಬೇರೆಯವರ ಹೆಣ್ಮಕ್ಳು ನೋಡ್ತಾ ತಿರುವಂಥವನು. ಇಲ್ಲಾಂದರೆ ಅವನಿಗೆ ಏನು ಮದುವೆ ಹೆಂಡ್ತಿಲ್ಲ ಅಂದರೆ ಒಂದು ಒಳ್ಳೆಯ ಹುಡುಗಿ ನೋಡಿ ಶಾಸ್ತ್ರ ಸಂಪ್ರದಾಯವಾಗಿ ಮದುವೆ ಆಗಬೇಕು. ಎಲ್ಲ ಈ ಮದುವೆನಿಗೆ ಈಗ ಲೀಲಾ ಆಗಲಿ ಬೇರೆ ಹೆಣ್ಣಾಗಲಿ ಒಂದೇ ತಾನೇ. ಈಗ ಮುಂಚೆ ಇದ್ದ ಹೆಂಡತಿಗೆ ಜೊತೆ ಇದ್ದ, ಮದುವೆ ಆದ, ಮಗು ಕೂಡ ಆಯಿತು. ಈಗ ಲೀಲಾ ಜೊತೆ ಆದರೂ ಕೂಡ ಅದೇ ರೀತಿ ಹೆಣ್ಣು. ಈಗ ಒಳ್ಳೆಯ ಬೇರೆ ಹುಡುಗಿ ಆದರೂ ಅದೇ ರೀತಿ ತಾನೇ. ಒಂದು ಹೆಣ್ಣನ್ನು ನಾವು ಕರ್ಕೊಂಡು ಬಂದು ಎಲ್ಲರ ಮನೇಲಿ ಲೀಲಾ ಥರನೇ ನಾವು ಸಂಸಾರ ಮಾಡುವವರು, ಎಲ್ಲರ ಥರನೇ ಲೀಲಾ ಕೂಡ ಮಂಜು ಜೊತೆ ಸಂಸಾರ ಮಾಡ್ತಾಯಿದ್ರು. ಈಗ ಸಂತೋಷ ಜೊತೆ ಹೋದ ಕೂಡ ಅದೇನು ಸ್ಪೆಷಲ್ ಆಗೋದಿಲ್ಲಲ್ಲ, ಬೇರೆ ಏನೂ ಆಗೋದಿಲ್ಲ. ಸೇಮ್ ಮಂಜು ಜೊತೆ ಇದ್ದಾಗೇ ಸಂಜು ಜೊತೆ ಇರಬೇಕು, ಸಂಜು ಜೊತೆ ಇದ್ದಾಗ ಮಂಜು ಜೊತೆ. ಆದರೆ ಹೆಸರು ಏನಂದರೆ, ಅವಳು ಮಂಜು ಜೊತೆ ಮ್ಯಾರೇಜ್ ಆಗಿದ್ಲು. ಅವಳು ಮಂಜು ಜೊತೆ ಮ್ಯಾರೇಜೇ ಮಾತ್ರ ಅಲ್ಲ, ಮಂಜು ಇರುವಾಗಲೇ ಅವಳು ಅಂಥದ್ದು ಸ್ವಂತ ಮನೆಗೆ ಬರೋದು, ಗುಟ್ಟಾಗಿ ಬರೋದು, ಮಂಜು ಮೇಲೇ ಹೊಟ್ಟೆ ಉರಿ, ಮಂಜುಗೆ ಏನಾರ ಹೇಳುವ ಏನು ಮಾಡುವ ಅನ್ನೋ ಯೋಚನೆ. ಹಾಗೆ ನಡೀತು, ಏನು ಮುಗೀತು. ಇನ್ನು ಮುಂದಕ್ಕೆ ನಾವು ಯಾಕೆ ಹೇಳ್ತೀವಿ ಅಂದರೆ, ನಾವು ಮಂಜುಗೆ ಎಲ್ಲ ನಾವು ಸ್ನೇಹಿತರಾಗಿ ಬಿಟ್ಟೇವೆ. ಈಗ ಎಲ್ಲರಿಗೂ ಬೇಸರಾಗಿ ಹೋಯಿತು. ನಮ್ಮ ಕರ್ನಾಟಕನೇ ಮಂಜು ಬಗ್ಗೆ ಯೋಚನೆ ಮಾಡಿಬಿಟ್ರು. ನಾವು ಯಾರು, ಮಂಜು ಯಾರು ಗೊತ್ತಿಲ್ಲ. ಆದರೆ ಅಂಥ ಟೈಮಲ್ಲಿ ಎಲ್ಲರಿಗೂ ಬೇಸರ. ಏನು ಮೊಬೈಲ್ ಬಂದಕ್ಕೆ ನಾವು ನೋಡಿದ್ದೀವಿ, ಗೊತ್ತಾಯಿತು. ಎಲ್ಲ ವಿಷಯನೂ ಗೊತ್ತಾಗೋದು ಈ ಮೊಬೈಲಿಂದ. ಅಂಥ ವಿಷಯಗಳೆಲ್ಲ, ಘಟನೆಗಳೆಲ್ಲ ಲೀಲಾ ಹೇಳ್ತಾಳೆ. ಎಲ್ಲರ ಮನೆಯಲ್ಲಿ ಇದ್ದದೇ ನಡೆಯಿತು. ಎಲ್ಲರ ಮನೇಲಿ ಇದ್ದಾಗೆ ನಡೀಲಿಕ್ಕೆ, ಎಲ್ಲರ ಮನೇಲಿದ್ದೆ ಅಂತೇಳಿ ನೀನು ಏಕೆ ನಡಿಬೇಕು ಲೀಲಾದೇವಿ? ಎಲ್ಲರ ಮನೇಲಿ ಇದೆ, ನಂದೇನು ತಪ್ಪಿಲ್ಲ, ಏನೂ ಆಯಿತು. ಎಲ್ಲರ ಮೇಲೆ ನಡೆಯುವುದಂದಕ್ಕೆ ಎಲ್ಲರ ಮೇಲೆ ನಡೀಲಿ. ಎಲ್ಲರ ಮನೆ ನಡೆದಾಗೆ ನಡೀತು, ನಿನ್ನ ಮನೆಯಲ್ಲೂ ನಡೀತು. ನೀನು ಮಂಜು ಹತ್ರ ಬಂದೆ, ಟಿ ವಿಯಲ್ಲಿ ಪೇಪರೆಲ್ಲ ಬಂತು. ಎಲ್ಲರ ಮೇಲೆ ನಡೆಯುವುದೇ ನಿನ್ನಲ್ಲಿ ನಡೆದೋಯ್ತಲ್ಲ. ಅದು ಕೂಡ ನಾವೆಲ್ಲ ಕಮೆಂಟ್ಸ್ ಹಾಕಿದ್ವಿ. ನಮಗೂ ನಿನ್ನ ಮೇಲೆ ಬೇಸರ ಆಯಿತು ಇಲ್ಲ ತುಂಬ. ನೀನು ಮಲಗೋದಕ್ಕೂ ಗಂಡನ ಜೊತೆ ಪಕ್ಕ ಮಲಗೋದಕ್ಕೆ 2 ಸಾವಿರ ಹಣ ಕೇಳೋದಾದರೆ, ನಮ್ಮ ಜೊತೆನೇ ಮಂಜುಗೆ ಬರ್ಬೋದಲ್ವ? ಬೇರೆ ಜೊತೆ, ಸ್ತ್ರೀ ಜೊತೆ ಮಂಜುಗೆ ಹೋಗ್ಬೋದು, ನಿನ್ನ ಜೊತೆ ಯಾಕೆ ಬರಬೇಕಲ್ಲ ಅವನು? ಎಲ್ಲ ನೀನು ರಾತ್ರಿ ಮೇಲೆ ಪಕ್ಕದ ಮೇಲೆ ಮಲಗಿದ್ದಾಗ ಏನು ಅವನಿಗೆ ಖುಷಿ ಆಗುತ್ತೆ, ಅದೇ ಖುಷಿ ಬೇರೆ ಹೆಂಗಸರು ಕೊಡ್ತಾರಲ್ಲ, ಹಣ ಕೊಟ್ಟು ಜಾಸ್ತಿ ಕೊಡ್ತಾರಲ್ಲ. ಯಾಕೆ ನಿನಗೆ ಅದೆಲ್ಲ ಹೇಳಬೇಕು? ಮಂಜುಗೆ ನೋಡು, ಮಂಜು ಹೆಸರು ಹಾಳು, ನಿನ್ನ ಹೆಸರು ಹಾಳು. ಅವನು ಬಿಡು, ಅವನು ರೌಡಿ, ಅವನು ಸಂತು. ಅವನು ಒಳ್ಳೆಯವನಾಗಿದ್ದರೆ ನೀನು ಗಂಡ ಬೇಡ, ನಾನು ಸಂಜೆ ಜೊತೆ ಹೋಗ್ತೀನಂತ ಆದಾಗಲೇ ಅವನು ಬೇಡ ಅನ್ಬೇಕಿತ್ತು. ಗ್ಯಾರಂಟಿ ಸ್ಟುಡಿಯೋಗೆ ನನಗೆ ಬೇಡ, ನೀನು ಹೆಂಡತಿ ಜೊತೆನೇ ಹೋಗಂತ ಹೇಳಬೇಕಿತ್ತು. ಅವನಿಗೆ ಏನು ಕೆಟ್ಟ ಯೋಚನೆ ಇತ್ತು, ಮಂಜು ಮೇಲೆ, ನಿನ್ನ ಮೇಲೇ ಯೋಚನೆ ಕೆಟ್ಟದಿತ್ತು. ಎಲ್ಲರ ಮನೆ ಹಾಳು ಮಾಡುವವನು. ಈಗ ನಿನ್ನನ್ನು ಹಾಳು ಮಾಡಿ ಆಯಿತು, ಮಕ್ಕಳನ್ನು ಹಾಳು ಮಾಡಿ ಆಯಿತು, ಹಾಳು ಹೆಸರು ಬಂದೇ ಆಯಿತು ಅವನಿಂದ. ಮಂಜು ಒಳ್ಳೆಯವನು, ನಿನ್ನ ಗಂಡ ಚೆನ್ನಾಗಿರು, ಇಬ್ಬರಿಗೆ ಒಳ್ಳೆಯದಾಗಲಿ.
ನಂದು ಏನು ಒಂಥರ ಏನಂತಾರೆ ಮದುಮಕ್ಕಳಿಗೆ ಹಾಕ್ತಾರಲ್ಲ ಆ ರೀತಿ ಒಂದು ಆಶೀರ್ವಾದ ಅಷ್ಟೇ, ಆಶೀರ್ವಾದ ನಿಮ್ಮಿಬ್ಬರಿಗೆ. ಹಾಯ್ ಬಾಯ್.